ಲೂಕನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 39ನೆಯ ವಾಕ್ಯ. ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನೆಲ್ಲ ವಿವರವಾಗಿ ಹೇಳು ಎಂದು ಅವನನ್ನು ಕಳುಹಿಸಿಬಿಟ್ಟನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ಆ ಊರಲ್ಲೆಲ್ಲ ಸಾರಿದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ದೆವ್ವ ಹಿಡಿದಂಥ ಒಬ್ಬ ವ್ಯಕ್ತಿಗೆ ಬಿಡುಗಡೆಯನ್ನು ಕೊಟ್ಟಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಬಹಳ ದೆವ್ವಗಳಿಂದ ಬಾಧಿಸಲ್ಪಟ್ಟವನಾಗಿ ಯಾರೂ ಕೂಡ ಅವನನ್ನು ನಿಯಂತ್ರಿಸುವುದಕ್ಕಾಗದೇ ಇರುವಂಥ ಅವಸ್ಥೆಯಲ್ಲಿ ಸಮಾಧಿಗಳ ಗವಿಯಲ್ಲಿ ವಾಸ ಮಾಡುತ್ತಾ ಇದ್ದ. ಅವನು ವಸ್ತ್ರ ಹಾಕಿಕೊಳ್ಳದೆ ತನ್ನನ್ನೇ ಗಾಯಗೊಳಿಸಿಕೊಂಡು ಪ್ರತಿನಿತ್ಯವೂ ಹಗಲು ರಾತ್ರಿ ಕೂಗಾಡುತ್ತಾ ಕಿರುಚಾಡುತ್ತಾ ತನ್ನನ್ನು ತಾನು ವ್ಯಥೆಪಡಿಸಿಕೊಳ್ಳುತ್ತಾ ಜೀವಿತವನ್ನು ನಡೆಸುತ್ತಾ ಇದ್ದನು. ಮನುಷ್ಯ ಮಾತ್ರದವರಿಗೆ ಅವನನ್ನು ಬದಲಾಯಿಸುವುದಕ್ಕಾಗಲಿ ಅವನನ್ನು ನಿಯಂತ್ರಿಸುವುದಕ್ಕಾಗಲಿ ಸಾಧ್ಯವೇ ಇರುತ್ತಿರಲಿಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಆ ಒಂದು ಸ್ಥಳಕ್ಕೆ ಬಂದ ಕೂಡಲೇ ಆ ದೆವ್ವಗಳು ಯೇಸು ಕ್ರಿಸ್ತನ ಮುಂದೆ ಬಂದು ಅಡ್ಡ ಬಿದ್ದು, ನೀನು ಕಾಲಕ್ಕೆ ಮುಂಚೆ ನಮ್ಮನ್ನು ಬಾಧಿಸುವುದಕ್ಕೆ ಬಂದೆಯೇ ಎಂಬುದಾಗಿ ಆತನ ಮುಂದೆ ವಿಜ್ಞಾಪಿಸಿಕೊಳ್ಳುತ್ತಾ ಇದೆ. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ದಂಡು ಎಂಬುದಾಗಿ ಹೇಳುವಂತ ದೆವ್ವಗಳ ಗುಂಪಿಗೆ ಅವನನ್ನ ಬಿಟ್ಟು ಹೋಗಬೇಕೆಂಬುದಾಗಿ ಅಪ್ಪಣೆ ಕೊಟ್ಟ ಕೂಡಲೇ ಅವುಗಳು ಅವನನ್ನ ಬಿಟ್ಟು ಹೋದವು. ಆ ವ್ಯಕ್ತಿಯಾದರೂ ವಸ್ತ್ರವನ್ನ ಧರಿಸಿಕೊಂಡು ಸ್ವಸ್ಥ ಚಿತ್ತತೆಯಿಂದ ಯೇಸು ಕ್ರಿಸ್ತನ ಮುಂದೆ ಕುಳಿತಿರುವುದನ್ನ ಊರಿನವರೆಲ್ಲ ಬಂದು ನೋಡುವಂತೆ ಒಂದು ಮಹತ್ಕಾರ್ಯವು ಆ ದಿವಸದಲ್ಲಿ ನಡೆಯಿತು. ಈ ರೀತಿಯಾಗಿ ನಡೆದ ನಂತರ ಬಿಡುಗಡೆಯನ್ನು ಹೊಂದಿದಂತ ಆ ವ್ಯಕ್ತಿಯು ಯೇಸು ಕ್ರಿಸ್ತನ ಬಳಿಗೆ ಬಂದು, ಯೇಸುವೆ, ನಾನು ಕೂಡ ನಿನ್ನನ್ನು ಹಿಂಬಾಲಿಸುತ್ತೇನೆ, ನಿನ್ನೊಂದಿಗೆ ಬರುತ್ತೇನೆಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಅವನಿಗೆ, ನೀನು ಹಿಂತಿರುಗಿ ನಿನ್ನ ಮನೆಗೆ ಹೋಗಿ ನಿನಗೆ ದೇವರು ಎಂತೆಂಥ ಅದ್ಭುತಗಳನ್ನು ಮಾಡಿದ್ದಾನೆ ಎಂಬುದನ್ನು ಅವರಿಗೆ ಹೇಳು ಎಂಬುದಾಗಿ ಹೇಳಿ ಕಳುಹಿಸುತ್ತಾ ಇದ್ದಾನೆ. ಅದೇ ಪ್ರಕಾರವಾಗಿ ಅವನು ಹಿಂತಿರುಗಿ ಹೋಗಿ ತನ್ನ ಮನೆಯವರಿಗೆ ಮಾತ್ರವಲ್ಲ ಇಡೀ ಊರಿಗೆ ದೇವರವನಿಗೆ ಎಂತಹ ಅದ್ಭುತವನ್ನ ಮಾಡಿದರೂ ಅವನ ಜೀವಿತದಲ್ಲಿ ಎಂತಹ ಬಿಡುಗಡೆ ಉಂಟಾಯಿತು ಎಂಬುದನ್ನು ಯೇಸುವಿನ ನಾಮದ ಮಹಿಮೆಗಾಗಿ ಸಾರಿ ಹೇಳಿದನು. ಅಂದರೆ ಇಲ್ಲಿ ಗಮನಿಸುವಾಗ ಆ ವ್ಯಕ್ತಿಯ ಪರಿಸ್ಥಿತಿಯನ್ನ ಊರಿನವರೆಲ್ಲರೂ ಕೂಡ ನೋಡಿದ್ದರು. ಹಾಗೆ ಯಾರೂ ಕೂಡ ಅವನಿಗೆ ಬಿಡುಗಡೆಯನ್ನ ಕೊಡುವುದಕ್ಕಾಗುವುದಿಲ್ಲ ಎಂಬಂತ ಅರಿವು ಕೂಡ ಅವರಿಗೆ ಇತ್ತು. ಆದರೆ ಅದರ ಮಧ್ಯದಲ್ಲಿ ಬಂದಂತ ಯೇಸು ಕ್ರಿಸ್ತನು ಯಾರಿಂದಲೂ ಆಗದೇ ಇರುವಂತ ಕಾರ್ಯವನ್ನ ಮಾಡಿ ತನ್ನ ಮಹಿಮೆಯನ್ನ ತೋರ್ಪಡಿಸಿದ್ದರಿಂದ ಈಗ ಈ ವ್ಯಕ್ತಿ ಹೇಳುತ್ತಿರುವಂತ ಈ ಮಾತು ಪ್ರತಿಯೊಬ್ಬೊಬ್ಬರಿಗೂ ಕೂಡ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇದೆ. ಅವನ ಮೂಲಕವಾಗಿ ಯೇಸು ಕ್ರಿಸ್ತನ ನಾಮವು ಅವನ ಮನೆಯಲ್ಲಿ, ಅವನ ಊರಿನಲ್ಲಿ ಮಹಿಮೆಗೊಂಡಿತು. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಮ್ಮ ಹಿಂದಿನ ಅವಸ್ಥೆಯನ್ನ ನೋಡಿರುವಂತ ಅನೇಕ ಜನರಿರುತ್ತಾರೆ. ನಾವು ಯೇಸು ಕ್ರಿಸ್ತನಲ್ಲಿ ಬಂದ ಮೇಲೆ ಆತನಿಂದ ಬಿಡುಗಡೆಯನ್ನು ಹೊಂದಿದ ನಂತರ ಅವರಿಗೆ ನಮ್ಮ ಜೀವಿತದ ಸಾಕ್ಷಿಯನ್ನ ಹೇಳುವಾಗ ಅವರಿಗೆ ಅದು ಚೆನ್ನಾಗಿ ಅರ್ಥವಾಗುತ್ತದೆ. ಕಾರಣ ನಮ್ಮ ಜೀವಿತ ಹೇಗಿತ್ತು, ಅದು ಯಾರಿಂದಲೂ ಬದಲಾಯಿಸಲಾಗದೇ ಇರುವಂತ ಅವಸ್ಥೆಯಲ್ಲಿತ್ತೆಂಬುದು ಅವರ ಅರಿವಿನಲ್ಲಿರುವುದರಿಂದ ನಾವು ಯೇಸು ಕ್ರಿಸ್ತನು ಕೊಟ್ಟಂತ ಬಿಡುಗಡೆಯನ್ನು, ಆತನು ಮಾಡಿದಂಥ ಅದ್ಭುತವನ್ನ ಅವರಿಗೆ ತಿಳಿಸುವಾಗ ನಿಶ್ಚಯವಾಗಿ ಅಲ್ಲಿ ದೇವರ ನಾಮ ಮಹಿಮೆಗೊಳ್ಳುತ್ತದೆ. ಅದನ್ನು ಕೇಳುವಂಥವರ ಜೀವಿತವು ಕೂಡ ಸ್ಪರ್ಶಿಸಲ್ಪಡುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತದ ಹಳೆಯ ಅವಸ್ಥೆಯನ್ನ ನೋಡಿರುವಂಥವರು ಯಾರ್ಯಾರಿದ್ದಾರೋ ಅವರಿಗೆ ನಿಮ್ಮ ಸಾಕ್ಷಿಯನ್ನ ತಿಳಿಸುವುದಕ್ಕೆ ಮುಂದಾಗಿ, ನಾನು ಈ ರೀತಿಯಾಗಿ ಇದ್ದೆ, ಅದಕ್ಕೆ ನೀವೇ ಸಾಕ್ಷಿ, ಹಾಗೆ ನಾನೀಗ ಈ ರೀತಿಯಾಗಿದ್ದೇನೆ, ಇಂತಹ ಬಿಡುಗಡೆಯಲ್ಲಿ ಸ್ವತಂತ್ರದಲ್ಲಿ ಜೀವಿಸುತ್ತಾ ಇದ್ದೇನೆ, ಇದು ಕೂಡ ನಿಮ್ಮ ಕಣ್ಣ ಮುಂದೆ ಇದನ್ನ ಜೀವಿತದಲ್ಲಿ ಅದ್ಭುತ ಮಾಡಿದಂಥ ಯೇಸು ಕ್ರಿಸ್ತನಿಗೆ ನಾನು ಸಾಕ್ಷಿ ಎಂಬುದಾಗಿ ಅವರಿಗೆ ಹೇಳುವಾಗ ನಿಶ್ಚಯವಾಗಲಿ ದೇವರಿಗೆ ಮಹಿಮೆ ಉಂಟಾಗುತ್ತದೆ, ಅವರ ಜೀವಿತಗಳು ಕೂಡ ಸ್ಪರ್ಶಿಸಲ್ಪಡುತ್ತದೆ. ಅಂತಹ ಒಂದು ಸಾಕ್ಷಿಯ ಜೀವಿತವನ್ನ ನಾವು ಜೀವಿಸುವಂತೆ ಈ ದಿವಸಗಳಲ್ಲಿ ಸಮರ್ಪಿಸೋಣ. ದೇವರ ಮಹಿಮೆಯು ಪ್ರತಿಯೊಬ್ಬೊಬ್ಬರ ಮೂಲಕವಾಗಿ ತೋರಿ ಬರಲಿದೆ. ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಯಾರಿಂದಲೂ ಬದಲಾಯಿಸಲಾಗುವುದೇ ಇಲ್ಲ ಎಂಬುದಾಗಿ ಜನರು ಅಂದುಕೊಂಡಿದ್ದಂಥ ವ್ಯಕ್ತಿಯ ಜೀವಿತವನ್ನು ನೀನು ಬಂದು ಅಪ್ಪ ಬಿಡುಗಡೆಯನ್ನು ಕೊಟ್ಟು ಬದಲಾಯಿಸಿ ಸಾಕ್ಷಿಯಾಗಿ ಮಾರ್ಪಡಿಸಿದ ಹಾಗೆ, ಅವನ ಸಾಕ್ಷಿ ಇಡೀ ಊರನ್ನೇ ಸ್ಪರ್ಶಿಸಿದ ಹಾಗೆ ದಿವಸಗಳಲ್ಲಿ ನೀನಪ್ಪ ನಮ್ಮನ್ನು ಸಂಧಿಸಿ ಅನೇಕ ವಿಷಯಗಳಲ್ಲಿ ಅಂತಹ ಬಿಡುಗಡೆಗಳನ್ನು ಕೊಟ್ಟಿದ್ದೀಯ. ಅದನ್ನು ನೆನೆಸಿ ಅಪ್ಪ ನಿನಗೆ ಮಹಿಮೆಯನ್ನು ಸಲ್ಲಿಸಿ ಕೃತಜ್ಞತೆಯಿಂದ ಅಪ್ಪ ನಿನಗೆ ಘನತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಈ ಸಾಕ್ಷಿ ಕರ್ತನೆ ನಮ್ಮ ಜೀವಿತದ ಹಳೆಯ ಅನುಭವಗಳನ್ನು ನೋಡಿರುವಂಥವ್ರ ಮುಂದೆ ಪ್ರಕಾಶಿಸಲಿ. ನಮ್ಮ ಜೀವಿತವನ್ನು ಕಂಡು ಇದು ಆಗುವುದೇ ಇಲ್ಲ, ಬದಲಾವಣೆ ಸಾಧ್ಯವೇ ಇಲ್ಲ ಎಂಬುದಾಗಿ ಯೋಚಿಸಿದವರ ಮುಂದೆ ನಿನ್ನ ನಾಮವಪ್ಪ ಮಹಿಮೆಗೊಳ್ಳುವಂತೆ ಒಬ್ಬೊಬ್ಬರನ್ನು ಸಾಕ್ಷಿಯಾಗಿ ಎಬ್ಬಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಹೇಳುವಾಗಲೇ ನಿನ್ನ ಪ್ರಸನ್ನತೆ ಆ ಸ್ಥಳದಲ್ಲಿ ಇಳಿದು ಬಂದು ನೀನು ಮಹಿಮೆಗೊಳ್ಳುವಂಥ ಕಾರ್ಯಗಳನ್ನು ಮಾಡು. ಜನಗಳಲ್ಲಿ ಬಿಡುಗಡೆಯನ್ನು ಅನುಗ್ರಹಿಸು. ಕೇಳುವಂಥವರ ಹೃದಯವನ್ನು ಸ್ಪರ್ಶಿಸು ಕರ್ತನೆ. ಮಹತ್ ಕಾರ್ಯಗಳು ಎಲ್ಲರ ಜೀವಿತಗಳಲ್ಲಿ ಕೂಡ ನಡೆಯಲಿ. ಎಲ್ಲರೂ ನಿನ್ನ ರಾಜ್ಯಕ್ಕೆ ಸೇರುವಂತೆ ಅಪ್ಪ ಮಹಿಮೆಯನ್ನು ಕಾಣುವಂತೆ ವಿಷಯಗಳು ಬದಲಾಗಿ ನೀನು ಆರ್ತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.